ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 24ನೇ ಕಂತಿನ ಹಣ 2,000 ಫಿಕ್ಸ್ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಜಮಾ ಆಗಿದೆ. ಹೌದು ಸ್ನೇಹಿತರೆ, ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ಯಾದಗಿರಿ, ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ ಇನ್ನು ಅನೇಕ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ. ಹಾಗಾದರೆ ಇಂದು ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಇಂದು 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದರೆ ಈ 12 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿರ್ಬೋದು. ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ, ಈ ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ನೆಕ್ಸ್ಟು ಯಾವ ಜಿಲ್ಲೆಗಳಿಗೂ ಕೂಡ ಬಂದಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ಈಗಾಗಲೇ ಎಷ್ಟು ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ, ಎಷ್ಟು ಮಹಿಳೆಯರು ಬಾಕಿ ಉಳಿದಿದ್ದಾರೆ. 1,22,00,000 ಮಹಿಳೆಯರಿದ್ರಿ. ಅದರಲ್ಲಿ ಸುಮಾರು ಮಹಿಳೆಯರಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತಲೂ ಕೂಡ ಮಾಹಿತಿ ದೊರಕಿರತಕ್ಕಂಥದ್ದು. ಅದರಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ದುಡ್ಡು ಬರೋದಿಲ್ವಂತೆ. ಅದಕ್ಕೆ ಕಾರಣಗಳೇನು, ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರೋದಿಲ್ಲ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ಯಾಕೆ, ಏನು, ಎತ್ತ ಅಂತ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲ ಮಾಹಿತಿ ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ 24ನೇ ಕಂತು 2,000 ಏನು ದುಡ್ಡು ರಿಲೀಸ್ ಆಗ್ತಾ ಇದೆ. ಇದು ಅಷ್ಟೇ ಅಲ್ಲ, ಇನ್ನು ಹಲವಾರು ಕಂತುಗಳು ಬರ್ತಾ ಇದ್ದಾವೆ. ಮೊದಲನೇದಾಗಿ 24ನೇ ಕಂತಿನ ಹಣ ಅಷ್ಟೇ ಬರ್ತಾ ಇಲ್ಲ, 25, 26, 27 ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ. ಇದು ಈ 2026ರದಲ್ಲ, 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹಾಕಿರಲಿಲ್ಲ. ಇದು ನಿಮಗೆ ಗೊತ್ತಿದೆ, ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅದನ್ನು ಒಪ್ಕೊಂಡಿರಲಿಲ್ಲ. ಚಳಿಗಾಲದ ಅಧಿವೇಶನದಲ್ಲಿ ಈಗ BJP ನಾಯಕರು ಪ್ರೆಷರ್ನ ಹಾಕಿರುವಂತಹ ಮೇರೆಗೆ ಅದರ ಬಗ್ಗೆ ವೆರಿಫಿಕೇಷನ್ ಮಾಡಿದ್ದಾರೆ. ಅವರ ಗಮನಕ್ಕೆ ಇರಲಿಲ್ಲವಂತೆ ಅವರು ಹೇಳಿದ್ದಾರೆ. ಗಮನಕ್ಕೆ ಇತ್ತೋ ಇಲ್ವೋ ಅದು ಬೇರೆ ವಿಷಯ. ಅದನ್ನು ವೆರಿಫಿಕೇಷನ್ ಮಾಡಿದ ತಕ್ಷಣ 2 ಕಂತುಗಳು ಪೆಂಡಿಂಗ್ ಉಳಿಯುವುದರ ಬಗ್ಗೆ ಮಾಹಿತಿ ಅವರಿಗೆ ದೊರಕ್ತಾ ಇದೆ. ತದನಂತರ 2 ಕಂತುಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಮಾತನ್ನು ಕೊಟ್ಟಿದ್ದರು. ಹಾಗಾಗಿ ಈ 6 ಕಂತುಗಳು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಅದರ ಪೈಕಿ ಈಗ 3 ಕಂತುಗಳನ್ನು ಸತ್ವವಾಗಿ ರಿಲೀಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇರಲಿಲ್ಲ ಅಂದರೆ ಪ್ರೆಷರ್ ಬೀಳುತ್ತೆ, ಮಹಿಳೆಯರ ಆಕ್ರೋಶ, ಪ್ರತಿಭಟನೆ ಇದನ್ನೆಲ್ಲವನ್ನೂ ಕೂಡ ಸರ್ಕಾರ ಎದುರಿಸಬೇಕಾಗತ್ತೆ. 3 ಕಂತುಗಳನ್ನು ರಿಲೀಸ್ ಮಾಡಲಿಕ್ಕೆ ಮುಂದಾಗಿದೆ. 24 ಸೆಪ್ಟೆಂಬರ್ ತಿಂಗಳ ಹಣ, 25 ಅಕ್ಟೋಬರ್ ತಿಂಗಳ ಹಣ, ಜೊತೆಗೆ 26 ನವೆಂಬರ್ ತಿಂಗಳ ಹಣ. 3 ತಿಂಗಳ ಹಣವನ್ನು 7,500 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿದೆ. ಒಂದು ಕಂತಿಗೆ 2,500 ಕೋಟಿ ಫಂಡ್ ಬೇಕಾಗುತ್ತೆ. ಹಾಗಾಗಿ 3 ಕಂತುಗಳಿಗೆ 7,500 ಕೋಟಿ. ಇಷ್ಟು ದುಡ್ಡನ್ನು ಒಂದಾದ್ಮೇಲೆ ಒಂದೇ ರಿಲೀಸ್ ಮಾಡ್ತಾರೆ. ಈಗ 24ನೇ ಕಂತಿನ ಹಲವಾರು ಜಿಲ್ಲೆಗಳಿಗೆ ಬಂದಿರತಕ್ಕಂಥದ್ದು. ಹಾಗಾದರೆ ಇಂದು ಕೂಡ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಅಪ್ಡೇಟ್ ಕೊಟ್ಟಿದ್ದಾರೆ. ಸುಮಾರು 10ರಿಂದ 15 ದಿನದ ಒಳಗಾಗಿ ನಾವು ಒಂದೊಂದು ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಕಂತಿಗೆ 10ರಿಂದ 12ರಿಂದ 15 ದಿನ ಆದರೂ ಬೇಕೇ ಬೇಕಂತ ಹೇಳಿದ್ದಾರೆ. ಯಾಕಂದರೆ ಸ್ಪೀಡಾಗಿ ಜಮಾ ಮಾಡಿದ್ರೂ ಸಹಿತ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ. ಈಗ ತಾಂತ್ರಿಕ ದೋಷ 22ನೇ ಕಂತಿನಲ್ಲಿ ಆಗಿತ್ತು, ಹೀಗಾಗಿ ಮತ್ತಷ್ಟು ಡಿಲೇ ಆಗಿತ್ತು ಜಮಾ ಆಗಲಿಕ್ಕೆ. ಇಲ್ಲಿ ಮತ್ತೆ ತಾಂತ್ರಿಕ ದೋಷ ಆಗಿದ್ದೇ ಆದರೆ ಎಷ್ಟು ದಿನಗಳ ಕಾಲ ಲೇಟ್ ಆಗುತ್ತೆ ಅಂದರೆ ಮತ್ತು 5-6 ದಿನಗಳ ಕಾಲ ಡಿಲೇ ಆಗುತ್ತೆ. ಮತ್ತೆ ಗೃಹಲಕ್ಷ್ಮಿಯರು ವೇಟ್ ಮಾಡಬೇಕಾಗತ್ತೆ. ಹೀಗಾಗಿ ಹಂತವಾಗಿಯೇ ಹಾಕ್ತಾ ಹೋಗ್ತೀವಿ, ಆದರೆ ಯಾವ ಕಂತುಗಳನ್ನು ಮಿಸ್ ಮಾಡೋದಿಲ್ಲ, ಸರಿಯಾಗಿ ಹಾಕ್ತಾ ಹೋಗ್ತೀವಿ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಅದನ್ನೇ ಬಯಸ್ತಾ ಇರುವಂಥದ್ದು. ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡಬಾರ್ದು. ಏನು ಜಮಾ ಮಾಡ್ತಾ ಹೋಗ್ತಿರಲ್ಲ, ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡಿ, ಒಂದಾದ್ಮೇಲೆ ಒಂದು ಕ್ಲಿಯರ್ ಮಾಡಿ, ಸತತವಾಗಿ ರಿಲೀಸ್ ಮಾಡಿ, ಎಲ್ಲ ಮಹಿಳೆಯರ ಖಾತೆಗಳಿಗೆ ಅವರ ದುಡ್ಡನ್ನು ಜಮಾ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಯಾಕಂದರೆ ಇದನ್ನು ಪೆಂಡಿಂಗ್ ಉಳಿಸ್ತಾ ಹೋದರೆ ಹಾಗೆ ಹಿಂದೆ ಉಳಿತಾ ಹೋಗ್ತವೆ. ಅವುಗಳನ್ನು ಕ್ಲಿಯರ್ ಮಾಡಲಿ, ಒಂದೊಂದಾಗಿಯೇ ಸ್ಲೋವಾಗಿಯೇ ಜಮಾ ಮಾಡಲಿ. ಸುಮಾರು 10ರಿಂದ 15 ದಿನ ತೆಗೆದುಕೊಳ್ಳಿ ಟೈಮ್ ಒಂದು ಕಂತಿಗೆ, ಆದರೆ ಸರಿಯಾಗಿ ದುಡ್ಡನ್ನು ಜಮಾ ಮಾಡಲಿ. ಒಂದು ಕಂತನ್ನು ಹಾಕೋದು, ಇನ್ನೊಂದು ಕಂತನ್ನು ಪೆಂಡಿಂಗ್ ಉಳಿಸೋದು, ಈ ರೀತಿ ಮಾಡೋದು ಬೇಡ. 1 ತಿಂಗಳು ಜಮಾ ಮಾಡಿದ್ರೆ ಮಹಿಳೆಯರ ಸಮಾಧಾನ ಆಗ್ತಾರೆ, ಮತ್ತೆ 2 ತಿಂಗಳ ಪೆಂಡಿಂಗ್ ಉಳಿಸ್ಬೋದಲ್ಲ ಅಂತ ಕಾಯ್ತಾ ಇದ್ದರೆ ಅದು ನಿಮ್ಮ ತಪ್ಪು ಕಲ್ಪನೆ ಅಂತ ಸರ್ಕಾರಕ್ಕೆ ನೀವು ಹೇಳಬೇಕೀಗ. ಯಾಕಂದರೆ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮೂಲಕ ಸರ್ಕಾರವನ್ನು ಎಬ್ಬಿಸಬೇಕಾಗಿದೆ. ಆಗ ಮಾತ್ರ ಈ ದುಡ್ಡುಗಳು ಸರಿಯಾಗಿ ಸಿಗಲಿಕ್ಕೆ ಸಾಧ್ಯ. ಹಾಗಾದರೆ ಸ್ನೇಹಿತರೆ, ಯಾವ ಜಿಲ್ಲೆಗಳಿಗೆ ಇವತ್ತು ದುಡ್ಡು ಬರ್ತಾ ಇದೆ ಅಂದರೆ ವಿಜಯನಗರ, ಬೆಳಗಾವಿ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅದರ ಜೊತೆಗೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾವೇರಿ, ಅದರ ಜೊತೆಗೆ ಹಾಸನ, ಬೀದರ, ಮಂಡ್ಯ, ಕೊಪ್ಪಳ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಈಗ ವೀಕ್ಷಕರು ಬಹಳಷ್ಟು ಜನ ನೋಡ್ತಾನೆ ಇರ್ತೀರಿ. ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ
ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ. ಇಂದು ಜಮಾ ಆಗಲಿಲ್ಲ ಅಂದರೆ ನಾಳೆ ಜಮಾ ಆಗುತ್ತೆ. ಹೀಗೆ ಹಂತವಾಗಿ ಜಮಾ ಆಗುತ್ತೆ. ಈಗ ಜಮಾನೇ ಆಗೋದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಜಮಾ ಆಗುತ್ತೆ. ಸ್ವಲ್ಪ ಡಿಲೇ ಆದರೂ ಖಂಡಿತವಾಗ್ಲೂ ಜಮಾ ಆಗುವಂಥದ್ದು. ಈ 3 ಕಂತುಗಳನ್ನು ಸದ್ಯಕ್ಕೆ ಕ್ಲಿಯರ್ ಮಾಡಿ ತದನಂತರ ಉಳಿದ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಇದಷ್ಟೇ ಅಲ್ಲ, ಈಗ ಎಲಿಜಿಬಲ್ ಇದ್ದರೆ ನೀವು ದುಡ್ಡು ಬರ್ತಾ ಇಲ್ವಾ ಅಂತ ನೀವು ನೋಡ್ಕೊಳ್ಬೇಕಾಗತ್ತೆ. ಈಗ ದುಡ್ಡು ಏನೋ ರಿಲೀಸ್ ಆಗ್ತಾ ಇದೆ, ಆದರೆ ನಿಮ್ಮ ಖಾತೆಗಳಿಗೆ ಬರಬೇಕಲ್ವಾ? ಬೇರೆಯವರ ಖಾತೆಗೆ ಹೋಗ್ತಾ ಇದೆ, ಆದರೆ ನಿಮ್ಮ ಖಾತೆಗಳಿಗೆ ಬರ್ತಾ ಇಲ್ಲ. ಯಾಕೆ? ಅದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಅದನ್ನು ನಾವು ಸರಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ನಾನು ಮುಖ್ಯವಾಗಿ ಈ ಎಲಿಜಿಬಲ್ ಇಲ್ಲ ಅಂತಹ ರೂಲ್ಸ್ಗಳು ನಿಮಗೆ ಗೊತ್ತಿದೆ. ಅಂದರೆ GST ಪೇಯರೋ, ಇನ್ಕಮ್ ಟ್ಯಾಕ್ಸ್ ಪೇಯರೋ ಹೊಸ ವ್ಯಾಪಾರಗಳನ್ನು ಸೃಷ್ಟಿ ಮಾಡಿಕೊಂಡು GST ಫೇಯರನ್ನಾಗೆ ಆಗಿರ್ತಾರೆ, ಬೆಳವಣಿಗೆ ಆಗಿರುತ್ತೆ, ಅವ್ರನ್ನು ಕೂಡ ತೆಗೆದಾಕ್ತಾರೆ. ಇನ್ನು ಸರ್ಕಾರಿ ನೌಕರಸ್ಥರು ಆಗಿರ್ತಾರೆ, ಅದು ನಿಮಗೆ ಗೊತ್ತಿದೆ, ತೆಗೆದಾಕ್ತಾರೆ. ಇನ್ನು ಸ್ನೇಹಿತರೆ, ಈ ವಾರ್ಷಿಕ ಆದಾಯ ಹೆಚ್ಚಾಗಿದ್ದರೆ ಇದು ಕೂಡ ಗೊತ್ತಿದೆ, ಬೇಸಿಕ್. ಇನ್ನು ಹೊಸ ವಾಹನಗಳನ್ನು ಖರೀದಿ ಮಾಡೋದು, ದೊಡ್ಡ ವಾಹನಗಳನ್ನು ಖರೀದಿ ಮಾಡೋದು, ಇಂಥವರನ್ನು ಕೂಡ ತೆಗೆದಾಕ್ತಾರೆ, ನಿಮಗೆ ಗೊತ್ತಿದೆ. ಇದನ್ನು ಹೊರತುಪಡಿಸಿ ಇನ್ಯಾವ ರೂಲ್ಸ್ಗಳಪ್ಪ ನಮ್ಮನ್ನು ತೆಗೆದುಹಾಕೋದು ಅಂತ ನೀವು ಕೇಳಬಹುದು. ಹೌದು, ನೀವು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗದೇ ಇರೋಕ್ಕೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗಳು ಕಾರಣ. ಜೊತೆಗೆ ಸ್ನೇಹಿತರೆ, ನೀವು ರೇಷನನ್ನು ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ ಅಂದರೆ ಅದು ಒಂದು ಕಾರಣ ಆಗುತ್ತೆ. ಹೌದು, ಸರಿಯಾಗಿ ಅಂದರೆ ಏನು, 3-4 ತಿಂಗಳಗಟ್ಟಲೆ ನೀವು ಎಲ್ಲಾದರೂ ವಲಸೆ ಹೋಗಿರ್ತೀರಿ, ಅಥವಾ ಸ್ನೇಹಿತರೆ ಅದೇ ಟೈಮ್ಗೆ ಸರಿಯಾಗಿ ಬಂದು ರೇಷನ್ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ, ಕೆಲಸ ಕಾರ್ಯಗಳಿರ್ತಾವೋ, ಅಥವಾ ಅಷ್ಟು ದುಡ್ಡಲ್ಲಿ ನಮಗೆ ಅಲ್ಲಿಂದ ಬಂದು ಇಲ್ಲಿ ರೇಷನ್ ತೆಗೆದುಕೊಂಡು ಹೋಗುವಷ್ಟು ದುಡ್ಡು ಖರ್ಚು ವೆಚ್ಚ ಆಗತ್ತಲ್ವಾ, ಅದರಿಂದ ಅಲ್ಲೇ ರೇಷನ್ ಖರೀದಿ ಮಾಡ್ಕೊಂಡು ನಾವು ತಿಂತೀವಿ ಅಂತ ನೀವು ಹೇಳ್ಬೋದು. ಆದರೆ ನಿಮ್ಮ ರೇಷನ್ ಕಾರ್ಡು, ನೀವು ರೇಷನನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಸರ್ಕಾರ ಏನು ಮಾಡುತ್ತೆ, ನಿಮಗೆ ರೇಷನ್ ಅಗತ್ಯವಿಲ್ಲ, ನಿಮ್ಮ ರೇಷನ್ ಕಾರ್ಡ್ ನಿಮಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಿಬಿಡುತ್ತೆ. ಯಾಕಂದರೆ ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ಬೇಕು, ನಾವು ನಿಮಗೋಸ್ಕರ ಕೊಟ್ಟಿರ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಮೊದಲೇ ತುದಿಗಾಲಿನಲ್ಲಿ ನಿಂತಿದೆ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ, ಅಂಥದ್ರಲ್ಲಿ ನೀವು ಅವಕಾಶ ಮಾಡಿಕೊಡಬಾರ್ದು. ಇನ್ನು ಸ್ನೇಹಿತರೆ, ಭಾಳಷ್ಟು ಜನರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇಲ್ಲ. ಇದರ ಶಾರ್ಟಾಗಿ ಹೇಳ್ತೀನಿ, ಯಾಕಂದರೆ ಇದರ ಬಗ್ಗೆ ನಾನು ಹೇಳಿದ್ದೀನಿ ಸಾಕಷ್ಟು ವಿಡಿಯೋದಲ್ಲಿ. ಅದನ್ನು ನೀವು ಚಾಲ್ತಿ ಮಾಡ್ಕೊಳ್ಬೇಕು. ಈ ಕಡೆ ಪೂರ್ತಿಯಾಗಿ ಕ್ಲೋಸ್ ಆಗಿರೋದಿಲ್ಲ, ನಿಮ್ಮ ಅಕೌಂಟನ್ನು ದುಡ್ಡು ಹಾಕೋದು ತೆಗೆದು ಮಾಡಲಿಕ್ಕೆ ಬರೋದಿಲ್ಲ. ಈ KYC ಮಾಡಿಸ್ಕೊಳ್ಳಿ ಮೊದಲನೇದಾಗಿ, ಆಮೇಲೆ ಟ್ರಾನ್ಸಾಕ್ಷನ್ ಮಾಡಿಸಿ. ಒಂದು ಸಲ ದುಡ್ಡು ಹಾಕಿ ತೆಗೆದರೆ ತಾನೇ ಅಕೌಂಟ್ ಓಪನ್ ಆಗುತ್ತೆ, ಆಮೇಲೆ ದುಡ್ಡು ಜಮಾ ಆಗುತ್ತೆ. ಈ ರೀತಿ ನಿಮ್ಮ ಅಕೌಂಟನ್ನು ಚಾಲ್ತಿಗೆಯಲ್ಲಿ ಇಟ್ಕೊಳ್ಬೇಕು. ಇನ್ನು ಸಾಲ ಸೂಲಗಳನ್ನು ಮಾಡ್ಕೊಂಡಿದ್ರು ಸಹಿತ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿರುತ್ತೆ, ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ, ಮೆಸೇಜ್ ಬಂದಿರೋದಿಲ್ಲ. ಹಾಗಾಗಿ ನಿಮ್ಮ ಅಕೌಂಟು ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಹೌದು, ಇಷ್ಟೆಲ್ಲ ಸಾಕಷ್ಟು ರೂಲ್ಸ್ಗಳನ್ನು ತರುತ್ತೆ. ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದು ಆದರೆ ಅವರನ್ನು ಕೂಡ ರದ್ದು ಮಾಡ್ತಾ ಇದೆ. ಎಲಿಜಿಬಲ್ ಇರ್ತಾರೆ, ಆದರೆ 2 ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೆ ಆದರೆ ಖಂಡಿತವಾಗ್ಲೂ ರದ್ದು ಮಾಡ್ತೇವೆ ಅಂತ ಹೇಳಿದ್ದಾರೆ. ಒಂದೇ ಒಂದು ರೇಷನ್ ಕಾರ್ಡ್ನಲ್ಲಿ ನೀವು ಎಲ್ಲರೂ ಕೂಡ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಳಿ ಅಂತ ಸರ್ಕಾರ ಹೇಳ್ತಾ ಇದೆ. ಸೊ ಈ ರೀತಿ 2 ರೇಷನ್ ಕಾರ್ಡ್ಗಳನ್ನು ಹೊಂದಿರತಕ್ಕಂತಹ ಕುಟುಂಬಸ್ಥರ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ಕೇವಲ ಒಂದು ರೇಷನ್ ಕಾರ್ಡನ್ನು ಇಟ್ಕೊಳ್ಳಿ ಅಂತ ಸರ್ಕಾರ ಮೆನ್ಷನ್ ಮಾಡ್ತಾ ಇದೆ. ಸೊ ಇದನ್ನು ಕೂಡ ನೀವು ಸರಿಪಡಿಸ್ಕೊಳ್ಬೇಕು. ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ. ಇಲ್ಲಾಂದರೆ ರೇಷನ್ ಕಾರ್ಡ್ ರದ್ದಾಯ್ತಂದರೆ ಮತ್ತೆ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಳುವಂತಹ ಅವಕಾಶ ಕೊಡೋದಿಲ್ಲ ನೋಡಿ. ಸೊ ಇಷ್ಟಂತೂ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಿದ್ದೀನಿ. ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ. ಸೊ ಈ ಒಂದು ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್, ಬೇಟೆ ಫ್ರೆಂಡ್ಸ್.